ಕರ್ನಾಟಕದಲ್ಲಿ ಈಗಿರುವ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದೆ. 60% ಕ್ರಾಸ್ ಆಗಿದೆ ಅನ್ನೋದು ಕೇವಲ ಆರೋಪ ಅಲ್ಲ, ಅದೊಂದು ವಾಸ್ತವಿಕ ಸತ್ಯ. ಇತ್ತೀಚೆಗೆ BBMPಗೆ ಗುತ್ತಿಗೆದಾರರ ಸಭೆ ಬೆಂಗಳೂರಿನ ಸೆಂಚುರಿ ಕ್ಲಬ್ನಲ್ಲಿ ನಡೀತು. ಆ ಸಭೆಯಲ್ಲಿ ಗುತ್ತಿಗೆದಾರರು ಏನೇನು ಮಾತಾಡಿದ್ದಾರೆ ಅನ್ನುವಂಥ ಕ್ಲಿಪ್ಪಿಂಗ್ಸ್ನ ಪರಿಶೀಲನೆ ಮಾಡಿದ್ರೆ ಅವರ ನೋವಿನ ಧ್ವನಿ ಅರ್ಥ ಆಗುತ್ತೆ. ಅವರು ಎಳೆ ಎಳೆಯಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅಂತ ಹೇಳಿ. ವರ್ಕ್ ಆರ್ಡ್ರ್ ತಗೊಳ್ಳೋಕೆ ಮುಂಚೆ ಒಂದು ಕೆಲಸ ವರ್ಕ್ ಆರ್ಡ್ರ್ ತಗೊಳ್ಳೋಕೆ ಮುಂಚೆ 15ರಿಂದ 18% ವರ್ಕ್ ಆರ್ಡ್ರ್ ತಗೊಳ್ಳೋದಕ್ಕೆ ಖರ್ಚು ಮಾಡಬೇಕಾಗುತ್ತೆ, ದುಡ್ಡು ಲಂಚ ಕೊಡಬೇಕಾಗತ್ತೆ ಅನ್ನೋದನ್ನು ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅಲ್ಲಿಂದ AE, AWE, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವರೆಲ್ಲರದ್ದು ಸೇರಿಸಿ 13% ಆಗುತ್ತೆ ಅಂತ ಹೇಳಿದ್ದಾರೆ. ಬಿಲ್ ಬರೆಯೋವರೆಗೆ ಎಕ್ಸಿಕ್ಯೂಷನ್ ಪಾರ್ಟ್, ವರ್ಕ್ ಆರ್ಡರ್ ತಗೊಳ್ಳೋ ಪಾರ್ಟಿಗೆ 15ರಿಂದ 18%, ಎಕ್ಸಿಕ್ಯೂಷನ್ ಪಾರ್ಟ್ ಬಿಲ್ ಬರೆಯೋವರೆಗೂ 13ರಿಂದ 15%, 18, 15, 33% ಆಯಿತು. ಆಮೇಲೆ LOC ತಗೊಳ್ಳೋಕ್ಕೆ ಮಿನಿಮಮ್ 7%ಇಂದ 12% ಕೊಡಬೇಕು. LOC ತಗೊಳ್ಳೋಕ್ಕೆ 33 ಪ್ಲಸ್ 12 ಅಂದರೆ 45% ಆಯಿತು. 18% GST, 1% ಸೆಸ್ಸು, ಇನ್ನೊಂದು % CBE. ಇದಿಷ್ಟು ಮಿನಿಮಮ್. ಅದಿಷ್ಟು ಎಲ್ಲ ಸೇರಿದ್ರೆ 20%. ಅಲ್ಲಿಗೆ 64ರಿಂದ 67% ಆಯಿತು. ಗುತ್ತಿಗೆದಾರರ ನೇಣ ಕಳೆದ ಏನು ಮಾಡ್ತಾರೆ, ಇದಲ್ದಲೆ ಆಯಾ ಟೈಮಿಗೆ DK ಟ್ಯಾಕ್ಸು ಎಕ್ಸ್ಟ್ರಾ, SS ಟ್ಯಾಕ್ಸು ಎಕ್ಸ್ಟ್ರಾ, ಇವೆಲ್ಲ ಅಡಿಷನಲ್ ಆಗಿ ಬೀಳೋ ಟ್ಯಾಕ್ಸ್ಗಳು. ಈಗ ಹೇಳಿ ಇವರು ಭ್ರಷ್ಟಾಚಾರದಲ್ಲಿ ದಾಖಲೆ ಮಾಡ್ತಾ ಇದ್ದಾರೋ ಇಲ್ವೋ? ಸುಮ್ಮನೆ ತಗೊಂಡೋಗಿ ಇವರಿಗೆ ತೆಲಂಗಾಣ ಉಸ್ತುವಾರಿ, ಡೆಲ್ಲಿ ಉಸ್ತುವಾರಿ ಕೊಡಲ್ಲ. ಇಲ್ಲಿ ಲೂಟಿ ಹೊಡೆದಿದ್ದನ್ನು ಅಲ್ಲಿ ಖರ್ಚು ಮಾಡಲಿ ಅಂತಲೇ ಕೊಡೋದು. ಆ ರೀತಿ ಒಂದು ಭ್ರಷ್ಟಾಚಾರದ ಚರಮ ಸೀಮೆ ತಲುಪಿದೆ. ಅತಿ ಭ್ರಷ್ಟ ಸರ್ಕಾರ ಇದು. ನೀವು ಬೇಕಿದ್ರೆ ಒಂದಿಬ್ಬರು ಹೆಸರು ಹೇಳ್ತೀನಿ, ಅವರಿಬ್ಬರಿಗೆ ಯಾರ್ಯಾರು ಯಾವ್ಯಾವ ಕಾಲಕ್ಕೆ ಕಾಲ್ ಮಾಡಿದ್ದಾರೆ ಅಂತ ಒಂದು ವೆರಿಫಿಕೇಶನ್ ಮಾಡಿಸ್ತೀವಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟು ಪರಿಸರ ರಾಮಕೃಷ್ಣ, ಅವರಿಗೆ ಎಷ್ಟು ಕಾಲ್ ಬಂದಿದ್ದಾವೆ? ಇನ್ನೊಬ್ಬ ಅರವಿಂದ್ ಅಂಥೇಳಿ ಕಾಂಟ್ರಾಕ್ಟರ್ ಕಮ್ ಕಾಂಗ್ರೆಸ್ ಲೀಡರ್ಸ್, ಅವರು ಯಾವ್ಯಾವ ಕಾಂಟ್ರಾಕ್ಟರ್ ಯಾಕೆ ಫೋನ್ ಮಾಡ್ತಾರೆ, ಎಷ್ಟು ಕಾಲ್ ಬಂದಿದ್ದಾವೆ, ಕಲೆಕ್ಷನ್ ಕೆಲಸ ಯಾರು ಮಾಡ್ತಿದ್ದಾರೆ, ಎಲ್ಲ ಸತ್ಯ ಹೊರಗೆ ಬರುತ್ತೆ. BBMP ಕಲೆಕ್ಷನ್ ಕೆಲಸ ಯಾರು? ರಾಜ್ಯನೂ 6-7 ಜೋನ್ ಮಾಡಿದ್ದಾರೆ. 6-7 ಜೋನ್ಗಳಿಗೆ ಒಬ್ಬೊಬ್ಬರನ್ನ ಇನ್ಚಾರ್ಜ್ ಮಾಡಿದ್ದಾರೆ. ಅವ್ರ ಮೂಲಕ ರಾಜ್ಯದ ಕಲೆಕ್ಷನ್ ಆದರೆ ಬೆಂಗಳೂರಿನ 2 ಜೋನ್ ಮಾಡಿದ್ದಾರೆ. ಆ ಬೆಂಗಳೂರಿನ ಕಲೆಕ್ಷನ್ ಇವ್ರ ಮೂಲಕ ಆಗುತ್ತೆ. ಬೇಕಿದ್ರೆ ಅವ್ರು ಕಾಲ್ ವೆರಿಫೈ ಮಾಡಲಿ, ಕಾಲ್ ಡೀಟೇಲ್ಸ್ ತೆಗೆಸ್ಲಿ, ಸತ್ಯ ಹೊರಗೆ ಬರುತ್ತೆ. ಸೆಂಚುರಿ ಕ್ಲಬ್ನಲ್ಲಿ ನಡೆದಂಥ ಅವರ ಆ ಮೀಟಿಂಗ್ನಲ್ಲಿ ಏನು ರೆಕಾರ್ಡ್ ಆಗಿದೆಯಲ್ಲ ಅದನ್ನು ತೆಗೆಸ್ಲಿ. ಅವ್ರು ಎಲ್ಲ ಕಷ್ಟ ಹೇಳ್ಕೊಳ್ಳೋ ಜೊತೆಗೆ ಎಷ್ಟೆಷ್ಟು ಕೊಡಬೇಕಾಗಿದೆ ಅನ್ನೋದನ್ನೆಲ್ಲ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಇಷ್ಟಾದ್ಮೇಲೆ 1.5 ವರ್ಷದಿಂದ ಸುಮಾರು 35-40 ಸಾವಿರ ಕೋಟಿ ರೂಪಾಯಿ ಬಾಕಿ. ಆ ಬಾಕಿ ಹಣ ತಗೊಳಕ್ಕಾಗದೆ ಕಾಂಟ್ರಾಕ್ಟರ್ಗಳು ಕಂಡವರಿಗೆಲ್ಲ ಕಾಲಿಗೆ ಬೀಳ್ತಾ ಇದ್ದಾರೆ. ಯಾಕೆಂದ್ರೆ ಒಂದ್ ಕಡೆ ಬ್ಯಾಂಕ್ನವರು ಸಿಬಿಲ್ಗೆ ದುಡ್ತಾ ಇದ್ದಾರೆ ಅವ್ರನ್ನ, ಇನ್ನೊಂದು ಕಡೆ ಖಾಸಗಿ ಸಾಲ ತಗೊಂಡವರು ಕುತ್ತಿಗೆ ಮೇಲೆ ಬಂದು ಕೂತಿದ್ದಾರೆ.
ಬಿಲ್ ತಗೊಳಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಇದ್ರ ಮೇಲೆ ಆ ತನಿಖೆ ಈ ತನಿಖೆ ಅಂತ ಹೇಳಿ ಆ ತನಿಖಾ ಏಜೆನ್ಸಿಗಳಿಗೂ ಸೆಸ್ ಕೊಡಬೇಕಾದಂಥ ಸ್ಥಿತಿ ಗುತ್ತಿಗೆದಾರರದಿದೆ. 40% ನಮ್ಮ ಮೇಲೆ ಆರೋಪ ಮಾಡಿ ಬಂದವರು ಈಗ ಯಾವ ಸ್ಥಿತಿಗೆ ಗುತ್ತಿಗೆದಾರರನ್ನು ದೂಡಿದ್ದಾರೆ ಅನ್ನೋದನ್ನ ಗುತ್ತಿಗೆದಾರರೇ ಸಂಕಟದಿಂದ ತೋಡ್ಕೊಂಡಿದ್ದಾರೆ. ಸೆಂಚುರಿ ಕ್ಲಬ್ನಲ್ಲಿ ಏನು ಮಾತಾಡಿದ್ದಾರೆ ಅನ್ನೋದನ್ನ ನೀವು ಕ್ಲಿಪ್ಪಿಂಗ್ಸ್ ನೋಡಿ ಗೊತ್ತಾಗ್ಬಿಡುತ್ತೆ ಸತ್ಯ ಏನು. CIDಗೆ ನಲ್ಲಿ ನಮಗೆ ನೋಟಿಸ್ ಬಂದಿದೆ. ಸಭಾಪತಿಗಳು ಪೊಲೀಸ್ ಇಲಾಖೆಗೆ ತನಿಖೆ ನಡೆಸೋದಕ್ಕೆ ಅಂತ ಕೆಲವು ಪ್ರಕರಣಗಳನ್ನು ಕೊಟ್ಟಿದ್ರು. ಯಾವ ಪ್ರಕರಣ ಅಂದರೆ, ನಮ್ಮ ಅರುಣ್ ಅವರು ಮತ್ತು ಸಂಕನೂರವರು ಒಂದು ದೂರು ಕೊಟ್ಟಿದ್ರು ಸಭಾಪತಿಗಳಿಗೆ, ಕಿಶೋರ್ ಕುಮಾರ್ ಅವರು ಒಂದು ದೂರು ಕೊಟ್ಟಿದ್ರು ಸಭಾಪತಿಗಳಿಗೆ. ಅವುಗಳಿಗೆ ಸಂಬಂಧಿಸಿದಂತೆ ತನಿಖೆ ನಡೆಸಿ ಅಂಥೇಳಿ ಪೊಲೀಸ್ ಇಲಾಖೆಗೆ ಸಭಾಪತಿಗಳು ಸೂಚಿಸಿದ್ರು. ಆ ಹಿನ್ನೆಲೆಯಲ್ಲಿ ನೋಟಿಸ್ ಬಂದಿದೆ. ಇವತ್ತು ಹೋಗ್ತಾ ಇದ್ದೀವಿ, ವಿಚಾರಣೆಗೆ ಹೋಗ್ತೀವಿ. ನಾನು ಊರಲ್ಲಿ ಇಲ್ಲದೆ ಇದ್ದಾಗ ಒಮ್ಮೆ ನೋಟಿಸ್ ಬಂದಿತ್ತು, ಅವರಿಗೆ ಫೋನ್ನಲ್ಲಿ ನಾನು ಮಾತಾಡಿದ್ದೆ, ನಾನು ಊರಲ್ಲಿಲ್ಲ ಅಂತ. ವಿಚಾರಣೆಗೆ ಹೋಗ್ತೀವಿ, ಸತ್ಯ ಏನಿದೆ ಅದನ್ನು ಹೇಳ್ತೀವಿ. ನಾನು ಕೊಟ್ಟ ದೂರು ಇದುವರೆಗೂ FIR ರಿಜಿಸ್ಟರ್ ಆಗಿಲ್ಲ. ನಾನು ಕೊಟ್ಟ ದೂರು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, DGP IG ನನ್ನ ದೂರಿಗೆ ಸಂಬಂಧಪಟ್ಟಂತೆ, ಅದಲ್ಲದೆ SP ಬೆಳಗಾವಿ ಗ್ರಾಮೀಣ, ಬೆಳಗಾವಿ ಮಹಾನಗರದ ಕಮಿಷನ್, ಇಷ್ಟು ಜನರಿಗೂ ನನ್ನ ದೂರಿಗೆ ಸಂಬಂಧಪಟ್ಟಂತೆ ಈ ಕ್ರಮ ಕೈಗೊಳ್ಳದೇ ಇರೋದ್ರ ಬಗ್ಗೆ ಪತ್ರವನ್ನು ನಾನು ಬರೆದಿದ್ದೇನೆ. ನನಗೆ ರಾಜ್ಯಪಾಲರಿಂದ ನನ್ನ ಪತ್ರಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಕ್ಕೆ, ಚೀಫ್ ಸೆಕ್ರೆಟರಿಗೆ, ಮುಖ್ಯಮಂತ್ರಿಗಳಿಗೆ ಕಳಿಸಿದ್ದೀನಿ ಅಂತ ಅಲ್ಲಿಂದ ಪತ್ರ ಬಂದಿದೆ. ಬೆಳಗಾವಿ ಗ್ರಾಮೀಣ SP ಇದು ನಮ್ಮ ಜ್ಯೂಡಿಸ್ಡಿಕ್ಷನ್ಗೆ ಬರೋದಿಲ್ಲ, ಇದು ಬೆಳಗಾವಿ ಕಮಿಷನರ್ ವ್ಯಾಪ್ತಿಗೆ ಬರುತ್ತೆ. ನಾವು ಅಲ್ಲಿಗೆ ನಿಮ್ಮ ದೂರನ್ನು ಕಳಿಸ್ಕೊಟ್ಟಿದ್ದೀವಿ ಅಂತ ಅವರು ನಮಗೊಂದು ಪತ್ರವನ್ನು ಹಾಕಿ ಕಳಿಸಿದ್ದಾರೆ. ಇನ್ನು ಉಳಿದಿಂದ ಯಾರಿಂದಲೂ ನಮಗೆ ಪತ್ರ ಬಂದಿಲ್ಲ. ನ್ಯಾಯದ ನಿರೀಕ್ಷೆಯಲ್ಲಿದ್ದೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದೇವೆ, ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಟಿದ್ದೇವೆ. ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ವಿಳಂಬ ಆದರೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ, ನ್ಯಾಯ ಸಿಗುತ್ತೆ ಅನ್ನುವಂಥ ಭರವಸೆ ಇದೆ. ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದವರು, ನೀವೇನು ದೂರು ಕೊಟ್ಟಿದ್ದೀರಿ ರಾಜ್ಯಪಾಲರಿಗೆ, ಆ ಸಂಬಂಧಪಟ್ಟಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ. ಸೂಕ್ತ ಕ್ರಮ ಅಂದರೆ ನಿಮಗೆ CID ಬೇಡ, CBI ಅಂತ ಕೇಳ್ತಾ ಇದ್ದೀರಾ, ನಿಮಗೆ ಸೂಕ್ತ ಭದ್ರತೆ ನೀವು ಕೇಳ್ತಾ ಇದ್ದೀರಾ, ಇವೆಲ್ಲವೂ ಕೂಡ ಸರ್ಕಾರ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾ CBI ಕೊಡ್ತಾ ಇರ್ತದೆ ಅಂತ ನನ್ನ ಪತ್ರದಲ್ಲಿ ವಿವರವಾಗಿ ಉಲ್ಲೇಖ ಮಾಡಿದ್ದೀನಿ. ನನ್ನ ಮೇಲಿನ ಹಲ್ಲೆಗೆ ಕುಮ್ಮಕ್ಕು ನೀಡಿರ್ತಕ್ಕಂಥವ್ರು ಸಾಮಾನ್ಯ ಜನ ಅಲ್ಲ. ಕುಮ್ಮಕ್ಕು ನೀಡಿರೋರು ಈ ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿರ್ತಕ್ಕಂಥವ್ರು, ಸಚಿವರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು. ಹಾಗಾಗಿ ನಿಷ್ಪಕ್ಷಪಾತವಾದ ತನಿಖೆ CIDಯಿಂದ ಆಗೋದಕ್ಕೆ ಇವ್ರು ಬಿಡ್ತಾರೆ ಅನ್ನೋ ವಿಶ್ವಾಸ ಇಲ್ಲ. ಯಾಕೆಂದರೆ ನನ್ನ ಮೇಲೆ ದೂರು ಕೊಟ್ಟವರ ದೂರನ್ನು ದಾಖಲಿಸೋದಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಮೊದಲು ಜ್ಯೂಡಿಸ್ಡಿಕ್ಷನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಅವರು ವಿಧಾನ ಪರಿಷತ್ತಿನ ಸಭಾಂಗಣದೊಳಗೆ ನಡೀತು ಅನ್ನುವಂಥ ಕಾರಣಕ್ಕೆ ನನ್ನ ಮೇಲೆ ಪೊಲೀಸ್ ಸ್ಟೇಷನಿಗೆ ದೂರು ಕೊಟ್ಟರು. ದೂರು ದಾಖಲಿಸೋದಕ್ಕೆ ಮುಂಚೆ ಈ ವಿಧಾನ ಪರಿಷತ್ತಿನ ಸಭಾಂಗಣ ನಮ್ಮ ವ್ಯಾಪ್ತಿಯೊಳಗೆ ಬರುತ್ತಾ ಅಂತ ಜ್ಯೂಡಿಸ್ಡಿಕ್ಷನ್ ಎಸ್ಟಾಬ್ಲಿಷ್ ಮಾಡ್ಕೋಬೇಕಿತ್ತು, ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಿತ್ತು. ಅದನ್ನೇನು ಕನ್ಫರ್ಮ್ ಮಾಡ್ಕೊಳ್ಳಲಿಲ್ಲ, ನನಗೆ ನೋಟಿಸ್ ಕೊಡಲಿಲ್ಲ, ಬಂಧಿಸಿದ ಮೇಲೆ 450ಕ್ಕೂ ಹೆಚ್ಚು ಕಿಲೋಮೀಟರ್ಗಳ ಕಾಲ ಜಲ್ಲಿ ಕ್ರಷರು, ಕಬ್ಬಿನ ಗದ್ದೆ, ಕಾಡಿನ ಮಧ್ಯೆ ಎಲ್ಲ ಕರ್ಕೊಂಡು ಹೋದ್ರು. ಅವರ ನಡೆ ಸಂಶಯಾಸ್ಪದವಾಗಿತ್ತು, ಅವರ ನಡೆ ದುರುದ್ದೇಶದಿಂದ ಕೂಡಿತ್ತು. ಇದೆಲ್ಲವನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಹಾಗಾಗಿ ನಮ್ಮ ಪ್ರಜಾಸತ್ತಾತ್ಮಕ ಮಾರ್ಗದಲ್ಲಿ ನಂಬಿಕೆ ಇಟ್ಟು, ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು, ನ್ಯಾಯಾಂಗದ ಮೇಲೆ ನಂಬಿಕೆ ಇಟ್ಟು ನಮ್ಮ ಹೋರಾಟವನ್ನು ಮುಂದುವರಿಸಿದ್ದೇವೆ. ನೋಡಿ,
ನೋಡಿ, ನಕ್ಸಲ್ ಸಿದ್ಧಾಂತ ಅದು ಸಂವಿಧಾನ ವಿರೋಧಿಯಾಗಿರೋ ಸಿದ್ಧಾಂತ. ಯಾಕೆಂದ್ರೆ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ನಕ್ಸಲ್ ಸಿದ್ಧಾಂತ ಪ್ರಜಾಪ್ರಭುತ್ವ ವಿರೋಧಿ ಸಿದ್ಧಾಂತ. ಅವರಿಗೆ ಬ್ಯಾಲೆಟ್ ಮೇಲೆ ನಂಬಿಕೆ ಇಲ್ಲ, ಅವ್ರು ಬುಲೆಟ್ ಮೇಲೆ ಮಾತ್ರ ನಂಬಿಕೆ ಇರ್ತಕ್ಕಂಥವ್ರು. ನಕ್ಸಲ್ ಸಿದ್ಧಾಂತ ರಾಷ್ಟ್ರ ವಿರೋಧಿ ಸಿದ್ಧಾಂತ. ಯಾಕೆಂದ್ರೆ ಬಾಹ್ಯ ಶಕ್ತಿಗಳ ಜೊತೆ ಕೈ ಜೋಡಿಸಿದ್ದಾರೆ. ಚೈನಾದ ಸಹಕಾರ ಪಡೆದಿದ್ದಾರೆ, ಪಾಕಿಸ್ತಾನದ ISIನ ಸಹಕಾರ ಪಡೆದಿದ್ದಾರೆ. ಇವೆಲ್ಲವೂ ಹಲವು ತನಿಖೆಗಳಲ್ಲಿ ಗೊತ್ತಾಗಿರುವಂಥ ಅಂಶ. ಶರಣಾಗತಿ ಯಾವ ಕಾರಣಕ್ಕೆ ಅವರು ಮನಸ್ಪೂರ್ವಕವಾಗಿ ನಕ್ಸಲ್ ಸಿದ್ಧಾಂತದಿಂದ ದೂರ ಸರಿದು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೋ, ಅಥವಾ ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಸಮಗ್ರ ತನಿಖೆ ಆಗಬೇಕು. ಅವರು ನಿಜವಾಗ್ಲೂ ಶರಣಾಗತರಾಗಿದ್ದರೆ ಅದು ಸ್ವಾಗತಾರ್ಹ. ಅವ್ರ ಪೂರ್ಣ ಪ್ರಮಾಣದ ತನಿಖೆಗೊಳಪಡಿಸಬೇಕು. ಕಳೆದ 20-25 ವರ್ಷಗಳಲ್ಲಿ ಅವರು ನಡೆಸಿದ ಚಟುವಟಿಕೆಗಳ ಮಾಹಿತಿ, ಜೊತೆಗೆ ಯಾರ್ಯಾರು ಅವ್ರಿಗೆ ಸಹಕಾರ ಕೊಟ್ಟರು, ಇದೆಲ್ಲವೂ ಕೂಡ ತನಿಖೆಯಲ್ಲಿ, ಅವ್ರ ತನಿಖೆಯ ಸಂದರ್ಭದಲ್ಲಿ ಬಹಿರಂಗಪಡಿಸ್ಬೇಕು. ಹಾಗಾದಾಗ ಮಾತ್ರ ಶರಣಾಗತಿಗೆ ಅರ್ಥ ಬರುತ್ತೆ. ಇಲ್ಲದೇ ಇದ್ದರೆ ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ಳೋ ಸಾಧ್ಯತೆ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಶರಣಾಗತಿ ಬೇರೆ ಬೇರೆ ರಾಜ್ಯಗಳಲ್ಲೂ ನಡೆಯುತ್ತೆ. ನಕ್ಸಲರು ಯಾರು ರಾಷ್ಟ್ರಹಿತಕ್ಕಾಗಿ ಕೆಲಸ ಮಾಡಿದವರಲ್ಲ, ಸಂವಿಧಾನ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ, ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಕೆಲಸ ಮಾಡಿದವರು ಅಲ್ಲ. ಅವರಿಗೆ ಅವರ ಸಿದ್ಧಾಂತ ತಪ್ಪು ಅಂತ ಮನವರಿಕೆ ಆಗಿದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಆದರೆ ಸಂಪೂರ್ಣವಾಗಿ ಅವ್ರನ್ನ ತನಿಖೆಗೊಳಪಡಿಸಬೇಕು. ಅವರು ತನಿಖೆಯಲ್ಲಿ ಯಾರ್ಯಾರು ಇದರಿಂದ ಇದ್ದಾರೆ ಅನ್ನೋದನ್ನು ಬಹಿರಂಗಪಡಿಸಬೇಕು. ಹಾಗಾದಾಗ ಮಾತ್ರ ಶರಣಾಗತಿಗೆ ಒಂದು ಅರ್ಥ ಬರುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.